ಆಡಳಿತವನ್ನು ಮೆಚ್ಚಿ ಇವತ್ತು ಬಾಗಲಕೋಟೆ ಹಾಗೂ ದಾವಣಗೆರೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಎಲ್ಲರಿಗೂ ಶುಭ ಸೂಚನೆಯನ್ನು ಮುಂದಿನ ದಿನಗಳಲ್ಲಿ ಅದು ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಮುಂದಿನ 28 ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವೇ ಗೆದ್ದು ಬರ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಜನ ತೋರಿಸಿದ್ದಾರೆ. ಅದಕ್ಕಾಗಿ ಪಂಚ ಗ್ಯಾರಂಟಿ ಯೋಜನೆಯ ಮುಖ್ಯವಾಗಿ ಇವತ್ತು ಗೆಲ್ಲಕ್ಕೆ ಸಾಧ್ಯವಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಗೆದ್ದಂಥ 2 ಅಭ್ಯರ್ಥಿಗಳಿಗೂ ಹಾಗೂ ಅದು ಉಳಿದಂಥ ಎಲ್ಲ ಮಹನೀಯರಿಗೂ ಹಾಗೂ ಪಕ್ಷದ ಹಿರಿಯರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೂ ಹಾಗೂ ಡಿ ಕೆ ಶಿವಕುಮಾರ್ಗೂ ಹಾಗೂ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಉಪಚುನಾವಣೆ ಆಯಿತು. ದಾವಣಗೆರೆ ಹಾಗೂ ಬಾಗಲಕೋಟದಲ್ಲಿ ನಮ್ಮ ಕಾಂಗ್ರೆಸ್ ಜಯಭೇರಿ ಬಾರಿಸಿದೆ. ಹಾಗೆ ನಮ್ಮ ಬಾಗಲಕೋಟದಲ್ಲಿ ಉಮೇಶ್ ಮೇಟಿ ಹಾಗೂ ದಾವಣಗೆರೆಯಲ್ಲಿ ಸಮರ್ಥ ಶಾಮನೂರವರು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿದ್ದಾರೆ. ಆ ಚುನಾವಣೆಯು ಕೂಡ ಭಾಳಷ್ಟು ದಾವಣಗೆರೆ ಚುನಾವಣೆಯಲ್ಲಿ ಬರ್ತಾರೋ ಅನ್ನುವಂಥ ಡೌಟ್ಗಳು ಇದ್ದು, ಆದರೂ ಕೂಡ 18ರಿಂದ 20,000 ಮತದ ಅಂತರದಿಂದ ಆಯ್ಕೆಯಾಗಿದ್ದಾರೆ. ಆದ ಕಾರಣ ನಾವಿವತ್ತು ಎಲ್ಲ ಕಡೆ ಕೂಡ ಸಂಭ್ರಮ ಆಚರಣೆ ಮಾಡ್ತಾಯಿದ್ದೇವೆ. ಹಾಗೆಯೇ ನಮ್ಮ ಶಾಸಕರು ಹೋದಂಥ ಮಂಜೇಶ್ವರ ಕ್ಷೇತ್ರ, ಕೇರಳದ ಮಂಜೇಶ್ವರ ಕ್ಷೇತ್ರದಲ್ಲೂ ಕೂಡ ಅಶ್ರಫ್ ಅವರು BJP ರಾಜ್ಯಾಧ್ಯಕ್ಷರನ್ನು ಸೋಲಿಸಿ ಆಯ್ಕೆಯಾಗಿದ್ದಾರೆ. 40,000 ಓಟುಗಳ ಅಂತರದಿಂದ ಆಯ್ಕೆಯಾಗಿದ್ದಾರೆ. ಹಾಗಾಗಿ ಆಯ್ಕೆಯಾದಂಥ ಇವರಿಗೆಲ್ಲ ಅಭಿನಂದನೆಗಳನ್ನು. ಬಹಳ ಸಂತೋಷ ಜೊತೆಗೆ ಅತ್ಯಂತ ಹೆಮ್ಮೆ ಅನ್ನಿಸ್ತಾ ಇದೆ. ಕರ್ನಾಟಕದ ಉಪಚುನಾವಣೆಯಲ್ಲಿ 2 ಕ್ಷೇತ್ರಗಳನ್ನು ನಾವು ಗೆದ್ದಿದ್ದೇವೆ. ಮತದಾರ ಬಾಂಧವರು ಏನು ನಮ್ಮ ಪಂಚ ಗ್ಯಾರಂಟಿ ಇದೆಯೋ ಮತ್ತು ಸಿದ್ದರಾಮಯ್ಯನವರ ಸರ್ಕಾರ ಏನು ದಕ್ಷ ಆಡಳಿತವನ್ನು ನಡೆಸಿತ್ತೋ ಅದರ ಪ್ರಯುಕ್ತ ನಮಗೆ ಉಪಚುನಾವಣೆಯಿಂದ ಗೆಲುವನ್ನು ತಂದುಕೊಟ್ಟಿದ್ದಾರೆ. ಈ ಗೆಲುವು 2028ರ ಮುಂದಿನ ಚುನಾವಣೆಗಳು ಕೂಡ ಪೂರಕವಾಗುತ್ತದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿದೆ ಎಂಬುದಕ್ಕೆ ಈ ಚುನಾವಣೆ ಮುಖ್ಯ ಕಾರಣ ಆಗ್ತದೆ. ಮುಂದಿನ ಚುನಾವಣೆಗೆ ಎಲ್ಲಿ ನಾವು ಏನು 134 ಸದಸ್ಯರನ್ನು ಹೊಂದಿದ್ವೋ ಅದಕ್ಕಿಂತ ಹೆಚ್ಚು ಸದಸ್ಯರನ್ನು ನಾವು ವಿಧಾನಸಭಾ ಕ್ಷೇತ್ರಕ್ಕೆ ಕಳಿಸ್ಕೊಡುತ್ತೆ ಅನ್ನುವ ಒಂದು ಮುನ್ಸೂಚನೆಯನ್ನು ಈ ಒಂದು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷ ಅತ್ಯಂತ ಗಟ್ಟಿಯಾಗಿದೆ ಎಂಬುದಕ್ಕೆ ಕೇರಳದ UDF ಏನು ಪಕ್ಷ ಆರಿಸಿ ಬಂದಿದೆಯೋ, ನಮ್ಮ ಕಾಂಗ್ರೆಸ್ ಪಕ್ಷ 95 ಸೀಟ್ಗಳನ್ನು ಈ UDF ಪಕ್ಷದಲ್ಲಿ ಪಾರ್ಟಿಸಿಪೇಟ್ ಮಾಡಿತ್ತು. 195 ಕ್ಷೇತ್ರವನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಹಾಗಾಗಿ ನಮ್ಮ ಪಕ್ಷ ಮುಂದಿನ ದಿನಗಳಲ್ಲಿ ಈ ಒಂದು ದಕ್ಷಿಣ ಅಂದರೆ ಭಾರತದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಆರಿಸಿದಂಥವ್ರಿಗೆ ಈ ಸಂದರ್ಭದಲ್ಲಿ. ಹಾಗಾಗಿ ನಾವು ಇವತ್ತಿನ ವಿಜಯೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ದಾವಣಗೆರೆ ಬಾಗಲಕೋಟೆ 2 ಕ್ಷೇತ್ರ ಜಯಭೇರಿ ಬಾರಿಸಿದಂತ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ. ನಮಗೆ ಒಂದು ಬಹಳ ಹೆಮ್ಮೆಯ ಸಂಗತಿ, ಒಂದು ಖುಷಿಯ ವಿಷಯ. ಕಾಂಗ್ರೆಸ್ ಪಕ್ಷದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾದಂಥ ಉಮೇಶ್ ಮೇಟಿ ಬಾಗಲಕೋಟೆಯಿಂದ ಹಾಗೂ ಸಮರ್ಥ ಶಾಮನೂರ್ ಅವರು ದಾವಣಗೆರೆಯಿಂದ ಗೆದ್ದಿದ್ದಾರೆ. ಈ ಚುನಾವಣೆ ನಮ್ಮ ಅಲ್ಪಸಂಖ್ಯಾತ ಮತದಾರರಿಗೆ ಮತ್ತು ಅಲ್ಪಸಂಖ್ಯಾತ ಘಟಕಕ್ಕೆ ಒಂದು ಸವಾಲಾಗಿ ಒಂದು ಮಾರ್ಪಟ್ಟಿದ್ದು ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ದಾವಣಗೆರೆ ಉಪಚುನಾವಣೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಇದಕ್ಕೆ ವಿಷಯಕ್ಕೆ ಕಾರಣವಾಗಿತ್ತು. ಆದರೆ ಮತದಾರ ಬಾಂಧವರು ಹಾಗೂ ಕಾಂಗ್ರೆಸ್ ಪಕ್ಷ ನೀಡಿದ 5 ಗ್ಯಾರಂಟಿಗಳಿಗೆ ಇವತ್ತೇ ತಕ್ಕ ಒಂದು ಸಮರ್ಥವನ್ನು ಸಿಕ್ಕಿದೆ. ಅದೇ ರೀತಿ ಸಮರ್ಥ ಶಾಮನೂರ್ ಅವರು ಹಾಗೂ ಉಮೇಶ್ ಮೇಟಿ ಅವರು ಜಯಭೇರಿ ಬಾರಿಸಿದ್ದಾರೆ. ಅದೇ ರೀತಿ ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷ ಜಯಭೇರಿ ಬಾರಿಸಿದೆ. ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ದಾವಣಗೆರೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಜಯಭೇರಿಯನ್ನು ಬಾರಿಸಿದೆ. ಈ ಒಂದು ಕಾರ್ಯಕ್ಕೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಶ್ರೀಮಾನ್ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಭದ್ರವಾಗಿದೆ ಅನ್ನೋದನ್ನು ತೋರಿಸ್ತದೆ. ಹಾಗೂ ಕರ್ನಾಟಕದಲ್ಲಿ ಏನು ನಾವು ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರದವರು,
ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಯುವ ನಿಧಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಶಕ್ತಿ ಯೋಜನೆಯಲ್ಲಿ ಏನು ಕೊಟ್ಟಿದ್ದಾರೆ ಅದು ಜನರಿಗೆ ಮುಟ್ಟಿದೆ. ಆ ಕಾರಣಕ್ಕಾಗಿ ಜನರು ಇವತ್ತು ಕರ್ನಾಟಕ ಸರ್ಕಾರವನ್ನು ನಂಬಿ ಮತ ನೀಡಿ BJPಗೆ ತಕ್ಕ ಪಾಠ ಕಲಿಸಿದ್ದಾರೆ ಅಂತ ಹೇಳಿ ಇವತ್ತು ಮತ ನೀಡಿದ ಮತದಾರರಿಗೂ ಮತ್ತು ಈ ಒಂದು ಕಾರ್ಯದಲ್ಲಿ ಕೂಡ ಎಲ್ಲರಿಗೂ ನಾನು ಅಭಿನಂದನೆ ಮಾತನಾಡ್ತಾ ಇದ್ದೇನೆ. ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ. ನಮ್ಮ ಕಾಂಗ್ರೆಸ್ ಪಕ್ಷ 2 ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನಲ್ಲಿ 2 ಕ್ಷೇತ್ರಗಳಲ್ಲಿ ಜಯಬೇರಿಯನ್ನು ಪಡೆದ ಒಂದು ಸಂತೋಷದಲ್ಲಿ ನಾವೆಲ್ಲ ಇವತ್ತು ಪಾಲ್ಗೊಳ್ಳಾಗಿದ್ದೇವೆ. ಹರ್ಷ ಅಂದರೆ ಭಾಳ ಸಂತೋಷ ಅನ್ನಿಸ್ತಾ ಇದೆ. ಯಾಕೆಂದರೆ ದಾವಣಗೆರೆ ಮತ್ತು ಬಾಗಲಕೋಟೆ ನಮ್ಮದೊಂದು ಸವಾಲಾಗಿತ್ತು. ಯಾಕೆಂದರೆ ಬಾಗಲಕೋಟೆನಲ್ಲಿ ಇತ್ತು, ದಾವಣಗೆರೆ ಸ್ವಲ್ಪ ಸವಾಲಾಗಿರ್ತಿತ್ತು. ಆದರೆ ಅಲ್ಲಿಯೂ ಸಹ ಹೆಚ್ಚಿನ ಮತಗಳಿಂದ ಇವತ್ತು ಆಯ್ಕೆಯಾಗಿದ್ದೇವೆ. ಭಾಳಷ್ಟು ಖುಷಿ ಇದೆ. ಪಂಚರಾಜ್ಯ ಚುನಾವಣೆಗಳಲ್ಲಿಯೂ ಸಹ ಇವತ್ತು ನಾವು ನೋಡ್ತಾ ಇದ್ದೇವೆ. ನಮಗೇನು ಆಗ್ತಾ ಇದ್ದಿಲ್ಲ, ಕೇರಳದಲ್ಲಿ ನಾವು ಜಯಬೇರಿಯನ್ನು ಹೊಡೆದಿದ್ದೇವೆ. ಹಾಗೆ ಇವತ್ತು ತಮಿಳುನಾಡಿನಲ್ಲೂ ಸಹ ನಮ್ಮ ಜೊತೆ ಸರ್ಕಾರ ಆಗ್ಬೋದು. ಹಾಗೆ ಇವತ್ತಿನ ನಮ್ಮ ಕರ್ನಾಟಕದ ಈ ರಿಸಲ್ಟನ್ನು ನೋಡಿದಾಗ ನಮ್ಮ ಕಾಂಗ್ರೆಸ್ಸಿನ ಬಗ್ಗೆ ಜನರಿಗೆ ಎಷ್ಟು ಒಲವಿದೆ ಅಂತ ಗೊತ್ತಾಗುತ್ತೆ. ಯಾಕೆಂದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಒಂದು ಅಭಿವೃದ್ಧಿ ಕೆಲಸಗಳಿರ್ಬೋದು, ಪಂಚ ಗ್ಯಾರಂಟಿಗಳು ಎಲ್ಲವೂ ವರ್ಕೌಟ್ ಆಗಿದೆ. ಅದರಲ್ಲೂ ಈ ಪಂಚ ಗ್ಯಾರಂಟಿಯಿಂದ ಇನ್ನೂ ಹೆಚ್ಚು ಜನರಿಗೆ ಸಹಾಯವಾಗಿದೆ ಅಂತ ನಾವು ಹೇಳಿ ಬಯಸ್ತಾ ಇದ್ದೇವೆ. ಯಾಕೆಂದರೆ ಈ ಇಲೆಕ್ಷನ್ನು ನಮ್ಮ ಸಮರ್ಥ ಹಾಗೂ ಇವರು ಭೇಟಿ ಅವ್ರದ್ದು 2